ಎರಡು ಮೂರು ಉದಾಹರಣೆ ನೋಡಿದ್ದೀವಿ ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಬೇರೆ ಕಡೆ ಕೆಲವು ಕಡೆ ಇರ್ಬೋದು, ಬಟ್ ಆದರೆ ನಮ್ಮ ಊರಲ್ಲಿ ಕೂಡ ಸ್ಪೆಷಲ್ ಆಗಿ ಏನೇನು ಇರ್ತದೆ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 10 ಜನ ಕೇಳ್ತಾರೆ, ಯಾರವನು ಬುದ್ಧಿ ಇಲ್ಲದವನು ಬಂದ್ಬಿಟ್ಟು ರೋಡ್ನಲ್ಲಿ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು 4 ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಒಂದಲ್ಲಿ 5,000 ಲೈಕ್ ಬಂದಮೇಲೆ ನಾನು ಕಿಂಗ್, ತಪ್ಪು ಊರೆಲ್ಲರಿಗೆ ತೋರಿಸಿದ್ದೀನಿ ಅಂತ ಹೇಳ್ತಾನೆ. ಮಧ್ಯಾಹ್ನ ಅಲ್ಲೇ ಹೋಗಿ ನಾವು ನೋಡಿದರೆ ಅವನದೇ ಗಾಡಿ ಅದೇ ನೋ ಪಾರ್ಕಿಂಗ್ ಮೇಲೆ ಅಲ್ಲೇ ನಿಲ್ಸ್ಕೊಂಡು ಕೂತಿರ್ತಾನೆ. ದಿಸ್ ಇಸ್ ದ ಪ್ರಾಬ್ಲಮ್ ಹಿಯರ್. ಅದು ಆಯ್ತಪ್ಪ ಸರಿ ಅಂತ ಹೇಳಿ ಅದನ್ನು ಹೇಳ್ತೀವಿ. ಆ ವಿಡಿಯೋ ನೀವು ನೋಡಿದ್ರಿ, ನಾವು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕೂಡ ನೋಡಿದ್ರಿ. ಒಟ್ಟು ಪ್ರತಿ 2 ದಿವಸಕ್ಕೆ ಒಮ್ಮೆ ಒಬ್ಬರು ಸೆತ್ತೋಗ್ತಾರೆ ಮಂಗಳೂರಲ್ಲಿ ಆಕ್ಸಿಡೆಂಟಲ್ಲಿ. ಟೋಟಲ್ 170 ಜನ ಹೋದ ವರ್ಷ ಸೆತ್ತೋಗಿದ್ದಾರೆ ಆಕ್ಸಿಡೆಂಟಲ್ಲಿ. ಈ 171ರಲ್ಲಿ 169 ಆಕ್ಸಿಡೆಂಟ್ಸಲ್ಲಿ ಕಾರಣ ಯಾರ ಒಬ್ಬರದ್ದು ನೆಗ್ಲಿಜೆನ್ಸ್. ಇದಕ್ಕೆ ನುಜ್ಜಿದ್ದವ್ರದ್ದಿರಬೇಕು ಅಥವಾ ವಿಕ್ಟಿಮ್ನಿರಬೇಕು, ಆ ಕಡೆ ಇದ್ದವ್ರದ್ದು ಒಬ್ಬರದ್ದು ನೆಗ್ಲಿಜೆನ್ಸ್ ಇದೆ. ನೀವು ಅಲ್ಲಿ ನೋಡಿದಾಗ ನಿಮಗೂ ಗೊತ್ತಾಗ್ತಾ ಇರ್ತದೆ ಅವನ್ ತಪ್ಪ ಇವನ್ ತಪ್ಪ ಅಂತ ಯೋಚನೆ ಮಾಡ್ಬಿಡ್ತೇವೆ. ಒಂದು 2 ವಿಷಯಗಳಲ್ಲಿ ಮಾತ್ರ ಎಲ್ಲೋ ರೋಡಲ್ಲಿ ಒಂದು ಹೊಂಡ ಇದ್ದಿರುವಂಥದ್ದು ಅಥವಾ ಸ್ಟೀಪ್ ಎಡ್ಜ್ ಇರ್ತದೆ, ಆ ಎಡ್ಜ್ ಕವರ್ ಆಗಿಲ್ಲ ಅಂತ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ. ಅಪ್ಪ ನಿರ್ಲಕ್ಷ್ಯದಿಂದ ಸಾವು, ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವು. ಆ 169 ಜನ ಸತ್ತೋಗಿದೆ ನಿಮ್ಮ ನಿರ್ಲಕ್ಷ್ಯದಿಂದ. ಅದಕ್ಕೆ ಯಾರು ಮಾತಾಡೋದು ಬೇಡ, ನಮಗೆ ಜವಾಬ್ದಾರಿನೂ ಬೇಡ. ನಾವು ಸತ್ರು ನಮ್ಗೇನು ಬೇಕಾಗಿಲ್ಲ. ಇಲ್ಲಿ ಕುಂತವ್ರೆಲ್ಲರಿಗೆ ನಾರ್ಮಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ನಾನು ಮಾತಾಡೋದು ಸ್ವಲ್ಪ ವರ್ಸ್ಟ್ ಆಗಿರ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ, ನನಗೂ ಗೊತ್ತಿದೆ, ಬಟ್ ಅದು ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಎಲ್ಲ ಮನೆಗಳು 95% ಆಫ್ ದಿ ಹೌಸಸ್ ಈಗ ಸದ್ಯಕ್ಕಿದ್ದು ಸಿಂಗಲ್ ಎರ್ನಿಂಗ್ ಮೆಂಬರ್ ಇರುವಂಥ ಹೌಸಸ್. ಮನೆಯಲ್ಲಿ ಇರುವ ನನ್ನ ಮನೆಯಲ್ಲಿ ಕೂಡ ಒಬ್ಬನೇ ದುಡಿಯೋನಿರ್ತಾನೆ, ಬಾಕಿಯವರೆಲ್ಲರೂ ಕೂಡ ಅವ್ರ ಮೇಲೆ ಆಧಾರಪಟ್ಟಿರ್ತಾರೆ. ಎಲ್ಲ ಒಂದ್ಸಲ ಯೋಚನೆ ಮಾಡಿ, ಇವತ್ತು ನಿಮ್ಮ ತಂದೆ ಮನೆಗೆ ಬರಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಗಿ ಹೋಗಿದ್ದಾರೆ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಹೇಗಿರ್ತಾರೆ ಸಿಚುವೇಶನ್. ಅಥವಾ ಇವತ್ತು ನೀವೇ ಮನೆಗೆ ಹೋಗಲ್ಲ, ಯಾರು ಎರ್ನಿಂಗ್ ಮೆಂಬರ್ ಆಗಿರ್ತಾರೆ, ಆ ಸಿಚುವೇಶನ್ ಯೋಚನೆ ಮಾಡಿ. ನಮ್ಮ ಡಾಕ್ಟರ್ ಭಾಳ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಿಂದ ಏನಾಗ್ತದೆ ಅಂತ ಹೇಳಿ. ಬಟ್ ನಮ್ಮ ಕತೆ ಏನಿದೆ, ಒಂದು ದಿವಸ ಎಮೋಷನಲ್ ಆಗಿ ಫೀಲ್ ಆಗ್ತೀವಿ, ಯಾರಂತ ಫೀಲ್ ಆಗ್ತೀವಿ, 2 ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀವಿ, ರೀಲ್ಸ್ ಹಾಕ್ಕೊಳ್ತೀವಿ, ವೈರಲ್ ಆಗ್ತದೆ. ಆಮೇಲೆ ನಮಗೆ ಬೇಡ. ನಾನು ಹೋಗುವಾಗ ಹೈವೇದಲ್ಲಿ ಒಂದು ಬೈಕ್ ಮೇಲೆ ಎಷ್ಟು ಜನ ನಿನ್ನೆ ನೋಡಿದ್ವಿ, 5 ಜನ ಹೋಗ್ತಾ ಇದ್ರು ಒಂದೇ ಬೈಕಲ್ಲಿ. ಈಗ ಹೋಗ್ತಾ ಇರೋವನ್ನ ನಿಲ್ಲಿಸಿದ್ರೆ ಏನಾಗುತ್ತಂದ್ರೆ ಅವನು ಕೆಳಗಿದ್ದಾನೆ 100% ಒಬ್ಬನು ಸಾಯ್ತಾನೆ. ಆಮೇಲೆ ಪೊಲೀಸರ ಮೇಲೆ ಮರ್ಡರ್ ಕೇಸ್, ಇವನಿಂದನೇ ಸತ್ತಿದ್ದಾರೆ ಅಂತ ಹೇಳಿ ಆಗಬೇಕು ಕೇಸ್. ಆಕ್ಸಿಡೆಂಟ್ ಆಗಿದೆ, ಆಯ್ತು ಆಗಿಲ್ಲಪ್ಪ, ಬರ್ತಾರೆ ಪೊಲೀಸರು. ಹಿಂದೂ ಮುಸ್ಲಿಂ ಹೊಡೆದಿದ್ದಾನೆ ಬೈಕಲ್ಲಿ ಅಥವಾ ಮುಸ್ಲಿಂ ಹಿಂದೂ ಹೊಡೆದಿದ್ದಾನೆ, ಕಮ್ಯುನಲ್ ಆಗ್ತಾ ಇದೆ, ಜನ ಎಲ್ಲ ಸೇರಿದ್ದಾರೆ. ಹೇಳಿದೆ ಯಾರೋ ಇಬ್ಬರು ಕೇರ್ಫುಲ್ ಆಗಿ ಕೇರ್ಲೆಸ್ ಆಗಿ ಗಾಡಿ ಓಡಿಸ್ತಾ ಇದ್ದಾಗ ಇಬ್ಬರು ಬಿದ್ದುಕೊಂಡು ಬಿದ್ದು ಸತ್ರೆ ಅಲ್ಲಿ ಕಮ್ಯುನಲ್ ಆಗ್ತಾ ಇದೆ, ಅಲ್ಲಿ ಜನ ಸೇರ್ತಿದ್ದಾರೆ. ನೀವು ಬೇಗ ಮನ ಕಲಿಸ್ಬೇಕು, ಅದನ್ನು ನಿಭಾಯಿಸಬೇಕು. ನಾನು ಎಲ್ಲರಿಗೂ ಕ್ಲಿಯರ್ ಆಗಿ ಹೇಳಿದ್ದೇನೆ, ಯಾವ ಪ್ರೆಷರಲ್ಲಿ ಕೂಡ ನೀವು ಕೆಲಸ ಮಾಡೋಕೆ ಹೋಗ್ಬೇಡ. ಒಂದು 50 ಜನ ಆ ಕಡೆ ಈ ಕಡೆ ಬಂದು ಹೊಡ್ಕೊಳ್ಳಿ ನೋಡೋಣ, ಆಮೇಲೆ ಪೊಲೀಸ್ ಏನಂತ ನಾವು ಕೂಡ ತೋರಿಸೋಣ. ಆಕ್ಸಿಡೆಂಟ್ ಕೇಸು ಕಮ್ಯುನಲ್ ಆಗಿ ಮಾಡೋದು ಬೇಕಾಗಿಲ್ಲ. ಆಗಿ ಜನ ಸೇರಿದ್ರೆ ಅದೇನು ಮಾಡಬೇಕು ನಮಗೆ ಗೊತ್ತಿದೆ, ಯಾವ ರೀತಿ ಮಾಡಬೇಕು. ಇಷ್ಟು ವರ್ಷ ಪ್ರತಿ ಆಕ್ಸಿಡೆಂಟಲ್ಲಿ ಎಷ್ಟೆಷ್ಟು ಜನ ಸೇರಿದ್ದಾರೆ ಎಲ್ಲ ಲೆಕ್ಕ ತೆಗೆದು ಸೇರಿಸಿ ಯಾವ ಕೇಸಲ್ಲಿ ಯಾರು ಏನು ಮಾಡ್ಕೊಂಡಿದ್ದಾರೆ ಎಲ್ಲ ಲಿಸ್ಟ್ ಮಾಡಿ ಡೇಟಾ ಎಲ್ಲ ಫಿಟ್ ಮಾಡಿ ಇಟ್ಕೊಂಡಿದ್ವಿ. ಯಾರನ್ನ ಎಲ್ಲಿ ಯಾವ ರೀತಿ ಯಾವ ಕೇಸಲ್ಲಿ ಹಾಕ್ಕೋಬೇಕು, ಏನು ಮಾಡಬೇಕು ಎಲ್ಲ ರೆಡಿಯಾಗಿ ಡೇಟಾ ಇದೆ. ತಪ್ಪಾಗಿದ್ದರೆ ಯಾವ ರೀತಿ ಸರಿ ಮಾಡಬೇಕು ಅಂತ ಹೇಳಿ ಎಲ್ಲ ಕರೆಕ್ಟ್ ಇದೆ. ನಾವು ಹೋಗಿಬಿಟ್ಟು ಎಲ್ಲಿ ನಿಲ್ಲಿಸೋದು, ಆಕ್ಸಿಡೆಂಟ್ ಆದರೆ ಜನ ಸೇರಿ ಕುಡ್ಕೋತಾರೆ, ಹೊಡ್ಕೊಳ್ಳಿ. ಆಮೇಲೆ ಪೊಲೀಸರು ಏನಂತ ಪೊಲೀಸರು ಬರ್ತಾರೆ. ಆದರೆ ನಿಮ್ಮೆಲ್ಲರ ಕೈಯಲ್ಲಿ ಕೂಡ ಒಂದಿದೆ, ಈ ಎಲ್ಲ ನಮಗೇನಿದೆ ಈ ಕಷ್ಟ ನಿಷ್ಠುರ ಎಲ್ಲ ಕಡಿಮೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಆಕ್ಸಿಡೆಂಟ್ಸೇ ಆಗಿಲ್ಲ ಅಂದರೆ ಒಂದು ರೀತಿಯಾದಂಥ ನ್ಯೂಸೆನ್ಸ್ ಊರಿಗೆ ತರ್ತೀವಿ. ಜನ ಆ ರೀತಿ ಸೇರಲಿಕ್ಕೆ ಅವಕಾಶನೇ ಇರೋದಿಲ್ಲ, ನಮಗೂ ಕೆಲಸ ಇರಲ್ಲ. ಆಮೇಲೆ ಯಾರೋ ಒಬ್ಬರು ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಫೋನ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಜನ ಕೂಡ ಖುಷಿಯಾಗಿರ್ತಾರೆ. ಮನೆಯಿಂದ ಬಿಟ್ಟಂತ ತಂದೆ, ದುಡಿಯುವಂಥ ಮಗನು
ಯಾರ್ಯಾರು ಹೋಗಿರ್ತಾರೆ ಅವರೆಲ್ಲ ಯಾವ ರೀತಿ ಮನೆಯನ್ನ ಬಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ವಾಪಸ್ ಬಂದರೆ ಎಲ್ಲ ಖುಷಿಯಾಗಿರ್ತಾರೆ. ಎಲ್ಲ ಫ್ಯಾಮಿಲೀಸ್ ಹಾಗೆ ಇರ್ತಾರೆ. ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಟೋಟಲ್ ಫ್ಯಾಮಿಲಿ ಕೂಡ ರೋಡ್ಗೆ ಬಂದು ಅವ್ನು ಸೆಟ್ಟೋಗಿದ್ರೆ ಅಟ್ಲೀಸ್ಟ್ ಉಳಿದವ್ರು ಹೇಗೆ ಇರಬೇಕಂತ ಇರ್ತಾರೆ. ಅವನು ಸೆಟ್ಟಿಲ್ಲ, ಪೇಷಂಟ್ ಆಗಿದ್ದಾನಂದರೆ ಇವರೆಲ್ಲ ಕಷ್ಟಪಟ್ಟು ಅವನಿಗೆ ಏನಾದ್ರು ಮಾಡಬೇಕಂತ ಟ್ರೀಟ್ಮೆಂಟಿಗೆ ಆಗಿ ಖರ್ಚು ಮಾಡಬೇಕು, ಎಲ್ಲ ಮಾಡ್ಕೋಬೇಕು, ಅದೇ ಪರಿಸ್ಥಿತಿ ಬರ್ತಾರೆ. ಈ ರೀತಿ ಆಗಬಾರ್ದಂದ್ರೆ ಈ ಜವಾಬ್ದಾರಿ ಪೊಲೀಸರಲ್ಲಿಲ್ಲ, ಪ್ರತಿಯೊಬ್ಬನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ನಾನು ಯಾವುದೇ ಗಾಡಿ ಓಡಿಸ್ತಾ ಇರುವಾಗ ನಾನು ಜಾಗೃತಿಯಾಗಿ ಓಡಿಸಬೇಕು. ಆ ಕಡೆ ಇದ್ದವನು ತಪ್ಪು ಮಾಡಿದ್ರೆ ನನಗೇನು ಆಗುವುದಿಲ್ಲ, ನಾನು ಜಾಗೃತಿಯಾಗಿ ಓಡಿಸ್ತೀನಿ ಅನ್ನುವಂಥದ್ದು ಒಂದು ಫೀಲಿಂಗ್. ನಮ್ಮ DCP ಯಾವಾಗಲೂ ಹೇಳ್ತಾ ಇರ್ತಾರೆ ಡಿಫೆನ್ಸಿವ್ ಡ್ರೈವಿಂಗ್ ಅಂತ ಹೇಳಿ. DCP ಟ್ರಾಫಿಕ್ ಕೂಡ ಅವರು ನಾನು ವೈಲೆಂಟ್ ಆಗಿ ಹೋಗ್ತೀನಿ, ಯಾವುದು ಕೇರ್ ಮಾಡಲ್ಲ, ಹೇಗೆ ಬೇಕಾದ್ರೂ ಹೋಗ್ತೀನಿ ಅಂದರೆ ದಟ್ ಈಸ್ ಮೈಂಡ್ ಸೆಟ್ ಆಫ್ ದ ಪೀಪಲ್. ಪ್ರತಿಯೊಬ್ಬರನ್ನು ಕ್ವಶನ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ, ಧೈರ್ಯ, ಕೆಪಾಸಿಟಿ ಇದ್ದಂಥವರು ಯಾಕೆ ನಮ್ಮನ್ನು ನಾವು ಕ್ವಶನ್ ಮಾಡಿಕೊಂಡು ನಾವು ರೆಸ್ಪಾನ್ಸಿಬಲ್ ಆಗಿ ಫಸ್ಟ್ ನಮ್ಮ ಡ್ಯೂಟೀಸ್ ಏನು ಅನ್ನುವಂಥದ್ದು ನೋಡುವುದಿಲ್ಲ. ಈ ಒಂದೇ ಯೋಚನೆ ಪ್ರತಿಯೊಬ್ಬರಿಗೆ ಬಂದರೆ ನಮ್ಮ ಊರಲ್ಲಿ ಯಾವ ಸಮಸ್ಯೆನೂ ಇರೋಲ್ಲ, ಆಕ್ಸಿಡೆಂಟ್ ಅಲ್ಲ, ಬೇರೆ ಯಾವ ಪ್ರಾಬ್ಲಮ್ ಕೂಡ ಬರುವುದಿಲ್ಲ. ಒಂದು ದಿವಸ ನಾವು ಆ ದಿವಸಕ್ಕಾಗಿ ಕಾಯ್ತಾ ಇರ್ತೀವಿ. ಯಾವ ದಿವಸ ಪ್ರತಿಯೊಬ್ಬರು ಕೂಡ ಬೇರೆಯವರ ಮೇಲೆ ನೀನು ಅದಿಲ್ಲ, ನಿಂದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಮೊದಲು ನಾನು ಎಲ್ಲ ಕಾನೂನುಗಳನ್ನು, ಎಲ್ಲ ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನ ಇಲ್ವಾ ಅನ್ನೋವಂಥದ್ದು ನೋಡಿಕೊಂಡು ಅವರಿಗೆ ಪರ್ಸನಲ್ ಆಗಿ ಅವರು ನೆಕ್ಸ್ಟ್ ಅವರ ಫ್ರೆಂಡ್ಸ್, ಅವರ ಫ್ಯಾಮಿಲೀಸ್ಗೆ ಅದನ್ನೇ ಹೇಳ್ಕೊಂಡು ಹೋಗುವಂಥದ್ದು. ಸುತ್ತಮುತ್ತ ಇದ್ದ ಸಮಾಜದಲ್ಲಿದ್ದಂಥವ್ರು ಎಲ್ಲರಿಗೂ ಕೂಡ ಈ ವಿಷಯಗಳು ಗೊತ್ತಾಗಿ ಪ್ರತಿಯೊಬ್ಬರು ಕೂಡ ಪರ್ಸನಲ್ ಆಗಿ ಸೋಷಿಯಲಿ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಕಾನೂನುಗಳೆಲ್ಲ ಕೂಡ ಫಾಲೋ ಮಾಡ್ತಾ ಹೋದರೆ ಪ್ರತಿಯೊಬ್ಬರು ಕೂಡ ಧೈರ್ಯವಾಗಿರಬಹುದು. ಇವತ್ತು ನಮ್ಮ ಮನೆಯಿಂದ ಇವರು ಹೊರಗಡೆ ಹೋಗಿದ್ದಾರೆ, ಅದೇ ರೀತಿಯಲ್ಲಿ ಧೈರ್ಯವಾಗಿ ವಾಪಸ್ ಬರ್ತಾರೆ ಅಂತ ಒಂದು ಧೈರ್ಯದಿಂದ ಇರಬಹುದು. ಇವರು ಯಾವುದೇ ಕೇರ್ಲೆಸ್ ಆಗಿ ಡ್ರೈವಿಂಗ್ ಮಾಡೋದಿಲ್ಲ ಅಥವಾ ಸಿಕ್ಕಾಕೊಳ್ಳೋದಿಲ್ಲ. ನಮ್ಮ ಊರಿನವರೆಲ್ಲರೂ ಕೂಡ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ತಾರೆ, ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಅಲ್ಲಿ ಇತ್ತೀಚೆಗೆ ಒಬ್ಬರು ASI ಮೇಲೆ ಪಾಪ ಆಕ್ಸಿಡೆಂಟ್ ಆಗಿ ಅವ್ರು ಸಿತ್ತೋಗಿದ್ರೆ AS ಯಾಕೆ ಅವ್ರ ಗಾಡಿ ನಿಲ್ಸ ಅಂತ ಹೇಳ್ತಾ ಇದ್ದ, ಅವನು ಓವರ್ ಸ್ಪೀಡ್ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದ. ಅವನು ಹೋಗಿ ಎಲ್ಲೋ ಗುದ್ದು ಸಹಿತ ಬಿಟ್ಟಿದ್ದಾನೆ. ಆಕ್ಸಿಡೆಂಟ್ ಕೇಸಲ್ಲಿ ಅವನ ತಪ್ಪಿಂದ ಆಗಿದ್ದ ಆಕ್ಸಿಡೆಂಟ್ಗೆ ಪೊಲೀಸರ ಮೇಲೆ ಮರ್ಡರ್ ಕೇಸ್ ಮಾಡಿಸ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಡಿಸಿಷನ್ ತಗೊಂಡಿದ್ದಾರೆ, ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಸಾಯಿಲ್ಲ, ನಮ್ಗೆ ಯಾಕಪ್ಪ ದೂರ ಆಗಿರಲಿ ಅಂತ ಹೇಳಿ. ಇದೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ 171 250 ಆಗ್ಬೋದು, ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ನಮ್ಮೂರಲ್ಲಿ ನಾವು ಗಮನಿಸಿದ್ದು ಇನ್ನೂ ಹೋಗಿ ನೋಡೋಣ. ಹೈವೇ ಮೇಲೆ ಈ ರೋಡ್ ಕ್ರಾಸಿಂಗ್ ಹತ್ರ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಒಂದು ಫುಟ್ ಓವರ್ ಬ್ರಿಡ್ಜ್ ಕಟ್ತಾರೆ. ನಾನು ಆ ಕಡೆ ಹೋದಾಗೆಲ್ಲ ಮೇಲೆ ನೋಡ್ತಾ ಇರ್ತೀನಿ, ಒಂದು ಸಲ ಆದರೂ ಒಬ್ಬನಾದ್ರೂ ಮೇಲಿಂದ ಹೋಗ್ತಾನೆ ಅಂತ ಹೇಳಿ ಇಲ್ಲ. ನಾವು ಕೆಳಗಡೆ ಹೋಗ್ತೀವಿ, ರೋಡ್ಗೆ ಅಡ್ಡವಾಗಿ ಓಡ್ಕೊಂಡು ಹೋಗ್ತೀವಿ, ರಿಸ್ಕ್ ತೊಗೊಂಡು ಹೋಗ್ತೀವಿ. ಯಾರಾದ್ರೂ ಕಾರ್ ಅವನು ಬಿದ್ದಿದ್ರೆ ಕಾರ್ ಅವನ ತಪ್ಪು, ಅವನು ನಿಧಾನವಾಗೇ ಹೋಗ್ತಿರ್ತಾರೆ ಕೆಲವು ಸಲ. ಮಂಗಳೂರಿನಲ್ಲಿ ಮಾತ್ರ ನಮ್ಮ ಟ್ರಾಫಿಕ್ ಪೊಲೀಸರೆಲ್ಲ ನಾನು ಕೂಡ ಒಂದು ಡಿಸಿಷನ್ ತೊಗೊಂಡಿದ್ದೆ. ಯಾಕೇನಂತ ಏನಾದರೂ ಮಾಡಿ ಅವನ ಕಾಲಿ ಇವ್ರ ಕಾಲಿ ಹಿಡ್ಕೊಂಡು ಏನಾದ್ರು ಮಾಡಿಕೊಂಡು ಈ ಹೈವೇದಲ್ಲಿ ಮೀಡಿಯನ್ ಇದೆಯಲ್ಲ ಮಧ್ಯೆ ಎಲ್ಲ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಮಾಡಿಸ್ಬಿಡೋಣ. 100% ನಮಗೆ ನಾನು ಹೇಳಿದ್ದೀನಿ 171 ಜನ ಸೆತ್ತೋಗಿದ್ರೆ ಅದರಲ್ಲಿ 68 ಜನ ಪೆಡೆಸ್ಟ್ರಿಯನ್ಸ್ ರೋಡ್ ಕ್ರಾಸ್ ಮಾಡುವಾಗ ಸೆತ್ತೋಗಿದ್ದಾರೆ. ಕೆಲವ್ರನ್ನ ಹಿಂದ್ಗಡೆಯಿಂದ ಹೊಡೆದಿರ್ಬೋದು, ಕೆಲವ್ರನ್ನ ಫ್ರಂಟ್ ಇಂದ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಇವರೆಲ್ಲರನ್ನ ಕಾಪಾಡ್ಲಿಕ್ಕೆ ಈ ಇಡೀ ರೋಡ್ ಉದ್ದಕ್ಕೆ ಕೂಡ ನಾವು ಬ್ಯಾರಿಕೇಡ್ ಹಾಕ್ಸೋಣ, ರೋಡ್ ಅಡ್ಡ ಕ್ರಾಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದ್ರೆ ನಮ್ಗಿದ್ದ ನಂಬಿಕೆ. ನೀವು ಏನೇ ಮಾಡಿ ಆಕ್ಸಿಡೆಂಟ್ ಆದಾಗ ಇವರು ಬಂದು ಡೈಲಾಗ್ ಬಿಡ್ತಾರೆ, ಮಾತಾಡ್ತಾರೆ ಬಿಟ್ಟು ಹೈವೇ ಮೇಲೆ ಜೀಬ್ರಾ ಕ್ರಾಸಿಂಗ್ ಇದ್ರಷ್ಟಲ್ಲೇ ರೂಟ್ ಕ್ರಾಸ್ ಮಾಡಬೇಕು, ಇವರು ಮಾಡಲ್ಲ. ರೋಡ್ ಮಧ್ಯದಲ್ಲಿ ಅವ್ರ ಇಷ್ಟಕ್ಕೆ ಎಲ್ಲಿ ಬೇಕಾದ್ರೂ ಮಾಡ್ತಾರಂತೆ ನಮ್ಗಿದ್ದಂತ ಒಂದು ನಂಬಿಕೆ ನಿಮ್ಮ ಮೇಲೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ? ಅದೇ ರೀತಿ 2 ವೀಲರ್ ಆಕ್ಸಿಡೆಂಟ್ಸ್ 170ರಲ್ಲಿ 100 ಆಕ್ಸಿಡೆಂಟ್ಸ್ 2 ವೀಲರ್ ಮೇಲೆ ಆಗಿದ್ದಾವೆ. ಅದರಲ್ಲಿ ಅರ್ಧ ಡಾಕ್ಟರ್ ಹೇಳಿದ್ದಾರೆ ಆಲ್ರೆಡಿ, ಪಿಲಿಯನ್ ಹಿಂದೆ ಕೂತಿದ್ದವರು ಹೆಲ್ಮೆಟ್ ಹಾಕಲಿಲ್ಲ, ಸೆತ್ತೋಗಿದ್ದಾರೆ. ಏನಾಗ್ತದೆ ಇವೆಲ್ಲ ಕೂಡ ಯಾವ ರೀತಿ ಆಗ್ತದೆ? ಇನ್ನೊಂದು ನಾವು ಬಹಳ ಏನಾದ್ರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಏನಂದ್ರೆ 25 ಕೇಸಲ್ಲಿ ಮೈನರ್ಸ್
ನಾನು ನನ್ನ ಮಗನಿಗೆ ಎಲ್ಲ ಎಕ್ಸಲೆಂಟ್ ಫೆಸಿಲಿಟೀಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಮೈನರ್ಗೆ ತಗೊಂಡೋಗಿ ಗಾಡಿ ಕೊಟ್ಟಿದ್ದು ಇವ್ರು ಹೋಗಿ ಒಂದು 10 ಜನಕ್ಕೆ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಈಗ ಅದೇನು ಆಕ್ಸಿಡೆಂಟಾ ಮರ್ಡರ? ಇನ್ನೊಂದು 4 ಕೇಸಲ್ಲಿ ಅವರೇ ಕುಡಿದು ಹೋಗಿ ಬಿದ್ದು ಅವರೇ ಸತ್ತಿದ್ದಾರೆ. ಅದು ಏನಾಗುತ್ತೆ? 2 ಕೇಸಲ್ಲಿ ಕುಡಿದವರು ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಅದು ಮರ್ಡರ ಆಕ್ಸಿಡೆಂಟ್. ಸೊ ಇವೆಲ್ಲ ಕೇಸುಗಳಲ್ಲಿ ಕೂಡ ಇನ್ನು ಮುಂದೆ ಕಲ್ಪಬಲ್ ಹೋಮ್ಸೈಡ್ ಅಂತ ಒಂದು ಸೆಕ್ಷನ್ ಇದೆ. ನಿಮ್ಗೆ 10 ವರ್ಷ ಜೈಲಲ್ಲಿ ಇರಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಹಾಕಿ ಅಂತ ಒಂದು ಡೆಸಿಷನ್ ತಗೊಂಡಿದೆ. ಬೇರೆ ಅವಕಾಶನೇ ಇಲ್ಲ. ಯಾರು ಹೆಲ್ಮೆಟ್ ಹಾಕದೆ ರೋಡಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ ಅವರನ್ನು ಕರೆದು ಅವ್ರಿಗೆ ಹೆಲ್ಮೆಟ್ ಡೊನೇಟ್ ಮಾಡ್ತೀವಿ ನಾವು. ಓಕೆ, ಹೆಲ್ಮೆಟ್ ಅಂತೂ ಡೊನೇಟ್ ಮಾಡಿದ್ದಾರೆ. ಆಮೇಲೆ ಅವ್ರು ಹಾಕ್ತಾರೆ ಇಲ್ಲ, ಯಾರು ಹೇಳ್ತಾರೆ ಅದನ್ನು 1 ಲಕ್ಷ ಇಟ್ಕೊಂಡು ಬೈಕ್ ಖರೀದಿ ಮಾಡಿದ್ದು ಅವನಿಗೆ ನಾವು 500 ರೂಪಾಯಿ 1,000 ಇಟ್ಕೊಂಡು ಅವ್ರು ಹೆಲ್ಮೆಟ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ ಅವರಿಗೆ. ನಮಗೆ ಗೊತ್ತಿಲ್ಲ. ಭಾಳ ಖುಷಿಯಾಗಿರ್ತಾರೆ ಯಾರೋ ಒಬ್ಬರು ಬಂದು ಇಲ್ಲಿ ಹೆಲ್ಮೆಟ್ ತೊಗೊಳ್ತಾ ಇದ್ದಾಗ. ಅದು ಆ್ಯಕ್ಚುಲಿ ಇನ್ಸಲ್ಟ್ ಫೀಲ್ ಮಾಡಬೇಕಾದಂಥ ಒಂದು ಸಿಚುಯೇಷನ್. ಸೊ ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ನಾನೇನು ಹೇಳಿದ್ದು, ಆಕ್ಸಿಡೆಂಟ್ ಆಗದೇ ಇರುವಂಥದ್ದಲ್ಲ ಗ್ರೇಟ್ನೆಸ್. ಈಗ ಇಲ್ಲಿ ಸದ್ಯಕ್ಕೆ ಅಚೀವ್ಮೆಂಟ್ ಏನಾಗಿದೆ, ಮನೆಯಿಂದ ಹೊರಗೆ ಹೋಗಿದ್ದವನು ಯಾವುದೇ ಆಕ್ಸಿಡೆಂಟಲ್ಲಿ ಕೈಕಾಲು ಮುರ್ಕೊಳ್ಳದೆ ಹೆಲ್ದಿಯಾಗಿ ವಾಪಸ್ ಬರುವಂಥದ್ದೇ ಒಂದು ಅಚೀವ್ಮೆಂಟ್ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಜಸ್ಟ್ ಬಿಕಾಸ್ ಎವ್ರಿಬಡಿ ಈಸ್ ರೆಕ್ಲೆಸ್ ಅಬೌಟ್ ದಿ ರೂಲ್ಸ್. ಯಾವ ರೂಲ್ಸ್ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಹೇಳಿದ್ದಾರೆ. ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಜಾಗೃತಿಯಾಗಿ ನಿಭಾಯಿಸಿಕೊಳ್ಳಿ. ನೀವೆಲ್ಲ ನಿಮ್ಮ ಜವಾಬ್ದಾರಿ ಜಾಗೃತಿಯಾಗಿ ನಿಭಾಯಿಸಿದರೆ, ಒಂದು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಖುಷಿಯಾಗಿರ್ತಾರೆ. ಎರಡನೇದು, ನಮಗೆ ಕೆಲಸ ಕಡಿಮೆ ಇರ್ತದೆ. ದಯವಿಟ್ಟು ನಮ್ಮ ಕೆಲಸ ಕಡಿಮೆ ಮಾಡಿ. ಥ್ಯಾಂಕ್ ಯು.